ಈ ದೇಶದ ಇತಿಹಾಸ ಬಹಳ ಸೂಕ್ಷ್ಮ ಆಗಿದೆ. ಈಗ 11 ವರ್ಷಗಳಂತೆ ಅತಿ ಸೂಕ್ಷ್ಮ ಆಗಿದೆ. ಮೊದಲು ಸ್ವಲ್ಪ ನಡೀತಾ ಇತ್ತು, ಏನಾರು ಮಾಡ್ತಿದ್ವಿ. ಈಗಂತೆ ಅತಿ ಸೂಕ್ಷ್ಮ ಆಗಿದೆ 11 ವರ್ಷದಲ್ಲಿ. ಅದೇ ಮಧ್ಯೆ ಒಬ್ಬರ ಕಡೆ ಹೇಳ್ತಿರ್ತಾರೆ ಅವರು, ಈಗ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ಅಂದರೆ ಟೆಸ್ಟ್ ಮಾಡ್ತಿರ್ತಾರೆ, ಪಬ್ಲಿಕ್ನಿಂದ ಏನಾರ ಬರ್ತದ ಇಲ್ಲ, ಇವ್ರು ಹಂಗೆ ಅಂಬೇಡ್ಕರ್ ಅವರ ರಿಸರ್ವೇಷನಲ್ಲಿ ಮಲಿಗೆ ಬಿಟ್ಟಾರೆ ಎಲ್ಲರೂ ಕೂಡ ಅಂತ ಟೆಸ್ಟ್ ಮಾಡ್ತಿರ್ತಾರೆ ಅವರು, ನಮ್ಮ ವಿರೋಧಿಗಳು. ಸುಮಾರು ಕಾರ್ಯಕ್ರಮವನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಆಯಿತು. 70 ವರ್ಷಗಳಿಂದ ಬಂದಂಥ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶೋಷಿತರ ಪರವಾಗಿರುವಂಥ ಕಾರ್ಯಕ್ರಮಗಳನ್ನ ಸುಮಾರು ಕಿತ್ತೋಯ್ತು. ಯಾಕೆ ಇನ್ನೂ ಕೂಡ ನಮ್ಮನ್ನು ಗುಲಾಮಗಿರಿಯಲ್ಲಿ ಇಡುವಂಥ ಪ್ರಯತ್ನ ನಡೀತಾ ಇದೆ. ನೀವು ಗುಲಾಮರಾಗಿರಬೇಕು, ಸೇವಕರಾಗಿರ್ಬೇಕು. ನೀವೆಲ್ಲ ನಮಗೆ ಸಮಸ್ಯೆ ಬಂದಾಗಷ್ಟೇ ಹೆಸರು ಅದು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂಗೆ ಆಗೋದಿಲ್ಲ. ನಿರಂತರವಾಗಿ ಅವರ ವಿಚಾರಗಳನ್ನು ಸಮುದಾಯಕ್ಕೆ ಹೇಳುವಂಥ ಪ್ರಯತ್ನ ಆಗಬೇಕು. ಇನ್ನೊಂದು ಕಡೆ ಅವರ ವಿಚಾರಗಳನ್ನು ಅವ್ರು ಮರೆಸುವಂಥ ಪ್ರಯತ್ನ ಇನ್ನೊಂದು ಕಡೆ ನಿರಂತರವಾಗಿ ನಡೀತಾ ಇದೆ. ಇನ್ನೊಂದು ದೊಡ್ಡ ಸಂಘಟನೆ ಇದೆ ನಮ್ಮ ದೇಶದಲ್ಲಿ. ಡಿಸ್ಕನೆಕ್ಟ್ ಮಾಡಬೇಕು ಇತಿಹಾಸಕ್ಕೆ ನಿಮಗೂ, ಅದು ನಿರಂತರವಾಗಿ ದೇಶದಲ್ಲಿ ನಡೀತಾ ಇದೆ. ಅದೇನಪ್ಪ ಅಂದ್ರೆ ಭಾಳ ದೊಡ್ಡ ಅಪಾಯ.